ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು 23 ಆಗಿದೆ. ಇವತ್ತು ಲಿಟ್ರಲಿ ಹೇಳಬೇಕು ಅಂತಂದರೆ ನನ್ನ 30 ಡೇಸ್ ಚಾಲೆಂಜು ಫ್ಲಾಪ್ ಆಯಿತು. ನಾನು ಅಲ್ಲೇ ನಿನ್ನೆ ಮೊನ್ನೆ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಊರಲ್ಲಿದ್ನಲ್ಲ. ಹಾಗಾಗಿ ಊರಿಗೆ ಹೋದರೆ ನನಗೆ ಈ ಥರ ವೀಡಿಯೋಸ್ ಮಾಡೋದಕ್ಕಾಗಲ್ಲ, ಮಾಡಿರೋ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಈಗ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಹಾಗಾಗಿ ಮಾಡೋದಕ್ಕಾಗಲಿಲ್ಲ. ಅವತ್ತು 2 ದಿನ ಅಟ್ಲೀಸ್ಟ್ ವೀಡಿಯೋ ಹಾಕೋಕ್ಕಾಗಲಿಲ್ಲ ಅಂದರೆ ವೀಡಿಯೋ ಡೈಲಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ 2 ದಿನ ಅದು ಆಗಲಿಲ್ಲ. ಬರ ಹಿಂದಿನ ದಿನ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ಸಾಮಾನೆಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಹೇಮಂತ ಕೂಡ ಅಲ್ಲಿಗೆ ಬಂದಿದ್ನಲ್ಲ. ಹಾಗಾಗಿ ಅಮ್ಮ ಇವತ್ತು ಎಲ್ಲನೆಲ್ಲ ಒರೆಸಿ ದೀಪ ಹಚ್ಚಿ ಅಂದ್ಬಿಟ್ಟು ಬಂದಿದ್ದೀನಿ, ಎಲ್ಲ ರೆಡಿ ಮಾಡಿಟ್ಟು. ಇವಾಗ ಈ ಮನೇಲಿ ಮಾಡಬೇಕು. ಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಸೊ ವಾರ ಏನಿದೆ ಫೋಟೋ ಒರೆಸ್ಕೊಂಡು ವಾರ ಮಾಡ್ಕೊಳ್ಳೋದಿದೆ. ಅದೇ ಈ ಕಸ ಗುಡ್ಸ್ಕೊಂಡು ಮಾಮೂಲಿ ನೆಲ ಒರೆಸ್ಬೇಕು. ಇವತ್ತು ನಿನ್ನೆ ನೈಟ್ ಬಂದ್ವಿ ನಾವು, 11:30 ಆಗಿತ್ತು ನೈಟ್ ಬಂದಾಗ. ಸೊ ಇವನು ಬಂದು ಸ್ವಲ್ಪ ತಿದ್ದಿ ಎಲ್ಲ ಮನೆಗೆ ಕೊಡೋದು ಆಲ್ಮೋಸ್ಟ್ 12:30 ಆಗೋಯಿತು. ಈಗ ಎದ್ದಿದ್ದಾರೆ. ಟೈಮ್ ಬಂದು 8 ಗಂಟೆ ಆಗ್ತಾಯಿದ್ದೀನಿ, 10 ನಿಮಿಷ ಇದೆ. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆದರೆ 30 ಡೇಸ್ ಚಾಲೆಂಜ್ ಎಲ್ಲಿವರೆಗೂ ಹಾಕಿದೆ ಅಲ್ಲಿವರೆಗೂ ಹಾಕ್ತೀನಿ. 30 ಅಂತ ಮೆನ್ಷನ್ ಮಾಡಿರೋ ಕಾರಣ 30 ವೀಡಿಯೋಸ್ಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಡೇ 1 ಡೇ 2 ಅಂತ ಹಾಕ್ತಿದ್ದೀನಲ್ಲ. ಸೊ ಡೇ 30 ಗಂಟೆ ಕಂಟಿನ್ಯೂ ಮಾಡಿಬಿಟ್ಟೆ ಅದಾದಮೇಲೆ ನಾರ್ಮಲ್ ವೀಡಿಯೋಸ್ನ ಹಾಕ್ತೀನಿ. ಸೊ ನಾರ್ಮಲಾಗಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಹಾಯ್ ಮಾಡು ಬೆಳಿ. ಸರಿ. ಸೊ ಹಂಚಿರುವುದು ಅದೇ 4 ಡೇಸಿಂದ ಏನು ಎಲ್ಲ ಹೋಮ್ವರ್ಕ್ಗಳು ಪೆಂಡಿಂಗ್ ಇತ್ತು. ನೋಡೋಣ, ಅದು ಮಾಮೂಲಿ ಬುಕ್ಸಲ್ಲಿ ಕೊಡೋ ಅಂಥದ್ದೆಲ್ಲ ಮೊಬೈಲಲ್ಲಿ ಕಳಿಸಿರ್ತಾರೆ. ಸೊ ಅದನ್ನೆಲ್ಲ ಬರೆಸ್ಬೇಕು. ಸೊ ಇನ್ನು ಕಾಫಿ ರೇಟಿಂಗ್ ಎಲ್ಲ ಅವರೇ ಹಾಕ್ಕೊಡ್ತಾರೆ, ಅದಾದಮೇಲೆ ಬರೆಸ್ಬೇಕಾಗುತ್ತೆ. ಸೊ ನೋಡೋಣ, ಈಗ ಆದರೆ ಅದನ್ನ ಬರೆಸ್ಬಿಟ್ಟು ಫಸ್ಟ್ ಅವ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಅದಾದಮೇಲೆ ನನ್ನ ಕೆಲಸನ ನೋಡ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಕಷ್ಟ ಬಿದ್ದೆ 30 ದಿನದಿಂದ ಕಂಪ್ಲೀಟಾಗಿ ಹಾಕಬೇಕು ಅಂತ, ಬಟ್ ಲಿಟ್ರಲಿ ಆಗಲಿಲ್ಲ. ನೋಡೋಣ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ನಮ್ಮದು ಅಲ್ಲಪ್ಪ. ಸೊ ಬೇರೆ ಯಾವ್ದಾದ್ರು ತಿಂಗಳಲ್ಲಿ ನೋಡೋಣ. ನಿಜವಾಗ್ಲೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ 2 ದಿನ ವೀಡಿಯೋ ಹಾಕೋದು ಮಿಸ್ ಆಯಿತು. ಸೊ ಅದಾದಮೇಲೆ ಸ್ಟಾರ್ಟ್ ಆಯಿತು ನನ್ನ ಪ್ರಾಬ್ಲಮ್ಸ್. ಊರಿಗೆ ಹೋಗಬೇಕು ಅನ್ನೋ ಒಂದು ಥಾಟು ಇರಲಿಲ್ಲ, ಹೇಳಬೇಕು ಅಂತಂದರೆ. ಸಡನ್ನಾಗಿ ಆಗಿದ್ದ ಕಾರಣ ಈ ಥರ ಆಯಿತು. ಊರಿಗೆ ಹೋಗಬೇಕು ಅಂತ ಏನಾದ್ರು ಪ್ಲ್ಯಾನಿಂಗ್ ಇದ್ದಿದ್ರೆ ನಾನು ಈ ತಿಂಗಳಲ್ಲಿ ಆ 30 ಡೇಸ್ ಚಾಲೆಂಜನ್ನೇ ತಗೋತಿರಲಿಲ್ಲ. ಏಕೆಂದರೆ ಊರ ಕಡೆ ಹೋದರೆ ನನಗೆ ಹೇಗಿರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸೊ ಹಾಗಾಗಿ ಅಲ್ಲೇ 5 ಡೇಸ್ ಆಯಿತು ನಾನು ವೀಡಿಯೋಸ್ ಹಾಕಿ. ಮತ್ತು 2 ದಿನ ಗ್ಯಾಪ್ ಆಗಿದೆ, ಮತ್ತು 2 ದಿನ ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಇನ್ನೇನು ಎಲ್ಲ ಮುಗಿದೋಯ್ತು. ಸೊ ಹಾಗಾಗಿ ನೋಡೋಣ, ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಹಾಗೆ ರ್ಯಾಂಡಮಾಗಿ ತೋರಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಯಾರೆಲ್ಲ ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗನಿಗೆ 4 ದಿನ ರಜೆ ಆಗೋಯಿತು. ಸೊ ಅವ್ನು ಇರಬೇಕು ಅಂತ ಇಷ್ಟ ಇತ್ತು, ಬಟ್ ಏನು ಮಾಡೋದಕ್ಕಾಗಲ್ಲ, ಅನಿವಾರ್ಯವಾಗಿ ಕರ್ಕೊಂಡೋಗಿದ್ವಿ. ಸೊ ಈಗ ಮಿಕ್ಕಿರೋ ಏನೇನು ಹೋಮ್ವರ್ಕ್ಗಳಿದೆ ಅದನ್ನೆಲ್ಲ ಮಾಡಿಸಿ ಆನಂತರ ಸ್ಕೂಲಿಗೆ ಕಳಿಸ್ದೆ. ಸೊ ಮೊದಲು ಥರ ಹಠ ಮಾಡಲ್ಲ, ತುಂಬ ಖುಷಿಯಾಗಿ ಹೋಗ್ತಾನೆ ಸ್ಕೂಲಿಗೆ. ಬೆಳೆ ಅಣ್ಣ ಎಲ್ಲೋದ ಸ್ಕೂಲ್ಗೆ ಹೋದ್ನಾ? ದೋಸೆ ತಿಂತೀಯಾ? ಅಂತಂದರೆ ತಿನ್ನಲ್ಲ ಅಂತ ಬೇರೆ ಗೊತ್ತಲ್ಲ ಅಷ್ಟು. ಸೊ ದೋಸೆ ಚಟ್ನಿ ರೆಡಿಯಾಗಿದೆ. ಬೆಳ್ಳಿಗಾಗಿ ಒಂದೊಂಚೂರು ತಿನ್ನಿಸ್ತಾ ಇದ್ದೀನಿ. ಈಗ ಬೇಕಾ? ಚಲ್ತಿಯ ತಡಿ. ಅದೇ ನಮ್ಮ ಚಿನ್ನಿದು ಸೂತ್ಕೋತ ಪ್ರಯುಕ್ತ ನಾವು ಮನೇಲಿ ವಾರ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಆಲ್ಮೋಸ್ಟ್ 16 ಡೇಸ್ ಆಯಿತು. ಅವ್ರ ಸುತ್ಕ ಎಲ್ಲ ಕಳ್ಕೊತಾ ಇದ್ದಾರೆ ಇವತ್ತು. ಹಾಗಾಗಿ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕಿತ್ತು. ಅಮ್ಮ ಏನು ನಿನ್ನೆ ಭಾನುವಾರ ಇತ್ತಲ್ಲ, ಸೊ ಹಾಗಾಗಿ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ನಂತರ ನಾನು ಫ್ರಿಜ್ ಒಂದು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಅಮ್ಮನ ಕೈಲಿ. ಯಾಕೆ ಅಂತಂದರೆ A to Z ಅಡುಗೆ ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ ಪಾತ್ರೆಗಳು ಮತ್ತು ಅಡುಗೆ ಸಜ್ಜೆ ಮೇಲಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಿದ್ರು. ಹಾಗಾಗಿ ಇನ್ನು ಮಿಕ್ಕಿರೋ ಕೆಲಸ ಮಾಡೋದಕ್ಕಾಗಿರಲಿಲ್ಲ. ಅಂದರೆ ಇದು ಫ್ರಿಜ್ ಒಂದು ಒರೆಸಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಫಸ್ಟ್ ಎಲ್ಲನೂ ತೆಗೆದು ತರಕಾರಿಗಳನ್ನೆಲ್ಲ ಒಂದು ಕಡೆಗೆ ಇಟ್ಟು
ಬಾಕ್ಸ್ಗಳು ಸಮೇತ ತೊಳ್ಕೊಂಡೆ ಈ ಸಲ. ಸೊ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಸೊ ಮಿಕ್ಕಿರೋ ತರಕಾರಿಗಳನ್ನ ಹಾಕಿಡ್ತಾಯಿದ್ದೀನಿ. ತುಂಬ ಕಮ್ಮಿ ತರಕಾರಿ ಇತ್ತು, ತರಕಾರಿನೂ ತರಬೇಕಿತ್ತು, ಎಲ್ಲ ಖಾಲಿ ಆಗಿತ್ತು. ಸೊ ಒಂದು ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು ಈ ಥರದ್ದು ಇತ್ತು ಅಷ್ಟೇ. ಸೊ ಅದಾದಮೇಲೆ ಮೇಲ್ಗಡೆ ಕೂಡ ಕಾಳುಗಳೆಲ್ಲನೂ ಜೋಡಿಸಿದ್ದೀನಿ. ಹಾಗೆ ಗಸಗಸೆ ಹುಳ ಆಗಿಬಿಡುತ್ತೆ ಈಚೆ ಜಾಸ್ತಿ ತಂದಿರ್ತೀವಲ್ಲ, ಹಾಗಾಗಿ ಎತ್ತಿಟ್ಕೊಂಡೆ. ನಂತರ ಇದೆಲ್ಲ ಕಸ ಗಿಸ ಗುಡಿಸ್ಕೊಂಡು ಹಾಸಿಗೆ ಮೇಗ್ಲವೆಲ್ಲನೂ ತೆಗ್ದಾಕಿದ್ರು, ಅಮ್ಮನೇ ಒಗ್ದಾಕಿದ್ರು. ಹಾಗಾಗಿ ಈಗ ಹೊಸವನ್ನ ಹಾಸಬೇಕು. ಸೊ ಅದನ್ನು ಕೂಡ ತೆಗ್ದು ಹಾಸ್ಕೊತಾ ಇದ್ದೀನಿ. ಬೆಳ್ಳಿ ಎದ್ದಿದ್ದಾನೆ. ಈಗ ತಾನೇ ಚಿರುನ ಹೋಗಿ ಕರ್ಕೊಬಂದ್ವಿ. ಅವನು ಏನು ಹಾಕೊಳ್ಳೋದು, ಫೋನ್ ಹಾಕೊಳ್ಳೋದಾ? ಬಾ. ನಾವು ಅಂದ್ಕೊಬಿಟ್ಟ ಕರ್ಕೊಬಂದೆ. ಸೊ ಸ್ಪೋರ್ಟ್ಸ್ ಇತ್ತಂತೆ, ಸ್ಪೋರ್ಟ್ಸಿಗೆ ಸೆಲೆಕ್ಟ್ ಆಗಿದ್ದ. ಯಾಕೆ ರಜೆ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋದ್ರಿ ಅಂತ ಅಂದರು ಮೇಡಮ್. ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ 51 ಹೇಳ್ಕೊಟ್ಟಿದ್ದಾರಂತೆ ಅವನಿಗೆ, ಅದು ಬರ್ತಾಯಿಲ್ಲ. 51, 52 ಅಂದರೆ 4 ಡೇಸ್ ರಜೆ ಆಗ್ತಲ್ಲ, ತುಂಬ ಲಾಂಗ್ ಆಗೋಯಿತು. ಸ್ಪೋರ್ಟ್ಸಿಗೆ ಬೇರೆ ಸೆಲೆಕ್ಟ್ ಆಗಿದೆ. ಸುಮಾರು ದಿವಸದಿಂದ ಸ್ಪೋರ್ಟ್ಸ್ ಆಡಿಸ್ತಾನೆ ಇದ್ರು, ರನ್ನಿಂಗ್ ರೇಸು ಅದು ಇದು ಅಂತ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ ಚೆನ್ನಾಗಿ ಆಡ್ತಾನೆ ಅಂತ. ಬಟ್ ಏನು ಮಾಡೋದಕ್ಕಾಗಲ್ಲ, ಏನು ನಮ್ಗೆ ಅರ್ಜೆಂಟಾಗಿ ಕೆಲಸ ಇತ್ತು. ಬಟ್ ಅದು ಅಲ್ಲದೆ ಸಡನ್ನಾಗಿ ಆಗಿತ್ತು ಪ್ಲ್ಯಾನು. ಹಾಗಾಗಿ ಕರ್ಕೊಂಡು ಹೋಗ್ಬೇಕಾಯ್ತು. ನಾನು ಹಂಗೂ ಅಂದೆ, ಬಿಟ್ಬಿಟ್ಟು ಹೋಗೋಣ, ಅಮ್ಮ ಇದ್ದಾರೆ ಮತ್ತು ನಮ್ಮ ಅಕ್ಕ ಬಾವ ಇದ್ದಾರಲ್ಲ. ಸೊ ನಮ್ಮ ಅಕ್ಕವ್ರ ಅತ್ತೆ ಎಲ್ಲ ಇದ್ದಾರಲ್ಲ, ನೋಡ್ಕೋತಾರೆ ಅಂತ. ಬಟ್ ಇವನೇ ಅವ್ರ ಅಪ್ಪನ ಮಾತು ಕೇಳ್ಕೊಂಡು ಬಂದ್ಬಿಟ್ಟ, ಬ್ಯಾಡ್ ಬಾಯ್. ಸೊ ಓಕೆ ಯಪ್ಪ, ಇದೇನು ಇಷ್ಟೊಂದು ಬ್ರೈಟಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ವಾರ ಮಾಡಬೇಕು. ಇದೇನು ಎಲ್ಲ ಕೆಲಸ ಆಗಿದೆ. ಸೊ ಮುಂದಕ್ಕೆ ಬಂದಷ್ಟು ಸೊ ಫೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ಇವಾಗ ವಾರ ಮಾಡ್ಕೊಬಿಡ್ಬೇಕು. ಮನೆ ಅಂತೂ ಫುಲ್ ಕ್ಲೀನ್ ಆಗಿದೆ. ಯಾವ ಮೂಲೆನೂ ಬಿಟ್ಟಿಲ್ಲ, ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಬಟ್ ಫ್ರಿಜ್ ಒಂದು ಕ್ಲೀನ್ ಮಾಡಿರಲಿಲ್ಲ ಅಮ್ಮ. ಓನ್ ಬಾ, ಸುಮ್ಮನಿರು, ಅಳ್ಬೇಡ. ಸುಮ್ಮನೆ ಟಿವಿ ರಿಮೋಟ್ ತಗೊಳ್ಳೋ ಚಂದ, ಟಿವಿ ಯಾಕಂದ್ರೆ ಫ್ರಿಜ್ ಒಬ್ಬಲ್ಲ ಐತೆ, ಎತ್ಕೋ. ಆಲೇ 15 ದಿವಸದಿಂದ 16 ದಿವಸ ಆಯಿತು ನಾವು ಪೂಜೆ ಮಾಡಿ. ಪೂಜೆನೂ ಕೂಡ ಮಾಡಿರಲಿಲ್ಲ. ಇವತ್ತು ಎಲ್ಲನೂ ರೆಡಿ ಮಾಡ್ತೀನಿ. ಹೂವು ಎಲ್ಲ ಮುಡಿಸಿ ಅಮ್ಮ ಸಂಜೆ ಬಂದಾಗ, ಇಲ್ಲಾಂದರೆ ನಾನೇ ದೀಪ ಹಚ್ತೀನಿ. ಬಟ್ ಹೂವು ಇಲ್ಲ ಮನೇಲಿ, ಹೂವು ತರೋದಕ್ಕೆ ಹೋಗಬೇಕು. ಅಮ್ಮ ಹೂವು ತಂದರೆ ಸಂಜೆ ಅಷ್ಟೊತ್ತಿಗೆಲ್ಲ ಆಗಿರುತ್ತೆ. ಈಗ ಆಲ್ರೆಡಿ 3 ಗಂಟೆಗೆ ಎಲ್ಲನೂ ರೆಡಿ ಮಾಡಿದ್ದೀನಿ. ನೀವು ಯಾಕೆ ಚಂದು ಹೋಗು, ಕೈ ಕಲ್ತು. 15 ದಿನ ಆಯಿತು ಮನೇಲಿ ವಾರ ಮಾಡಿ. ಈಗ 16ನೇ ದಿನ. ಇವತ್ತು ಸುತ್ತ ಕಳ್ಕೊತಾ ಇದ್ದಾರೆ ಆಂಟಿಯವರು. ಹಾಗಾಗಿ ಮನೇಲಿ ಫುಲ್ಲು ಗಂಜಲ ಎಲ್ಲ ಎರಚಿ ಕ್ಲೀನಾಗಿ ನೆಲ ಒರೆಸ್ಕೊಂಡಿದ್ದೀನಿ. ಈಗ ಪೂಜೆ ಎಲ್ಲ ರೆಡಿ ಮಾಡ್ತೀನಿ. ನನ್ನ ಚಿರು ಕೂಡ ಬಂದಿದ್ದಾನೆ, ಬಟ್ಟೆ ಬಿಚ್ಚಬೇಕು, ಈಗ ರೆಡಿ ಆಗಬೇಕು. ಬೇರೆ ಡ್ರೆಸ್ ಇಟ್ಕೊಂಡು ನೋಡ್ತಾವನೆ. ಈಗ ತಾನೇ ಬೈದೆ, ಅದಕ್ಕೆ ನೋಡ್ತಾವಳೆ. ನಮ್ಮಮ್ಮ ಏನು ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಾವಳಲ್ಲ ಆಲೆ ಅಂತ. ಕೊಡಿಲ್ಲ, ಹಾಕ್ತೀನಿ ಕೊಡಮ್ಮ. ಇಲ್ಲಿ ಮಾಷಾ ಅಂತ ಬೇರೆ ಬೇಕಾ? ಮಾಷಾ ಅಂತ ಬೇರೆ ಹಾಕ್ಬೇಕಾ? ಬೇಡವಾ? ಓ, ವರ್ಕ್ ಆಗ್ತಾ ಇಲ್ಲ. ಏನು ಮಾಡಿದೆ ಬೆಳ್ಳಿ ನೀನು? ಏನು ಮಾಡಿದೆ? ವರ್ಕ್ ಆಗ್ತಾ ಇಲ್ಲ. ಏನೋ ಮಾಡ್ದ ಕಣು, ವರ್ಕೇ ಆಗ್ತಾ ಇಲ್ಲ. ಚೆನ್ನಾಗಿತ್ತು ವರ್ಕ್. ನೀನು ಮಾಡ್ದೆ ಮಗನೇ, ನಾನು ಮಾಡಿದ್ದು. ಬಾಯ್ಲಿ. ಈಗ ಇವರು ಗೊಂಬೆ ನೋಡ್ತಾರೆ. ಸೊ ನಾನು ಸಾಮಾನೆಲ್ಲ ತೊಳ್ಕೊಂಡು ಕೊಡಬ್ಬ. ಬಿಡ ನೀನು. ವಾರಕ್ಕೆಲ್ಲ ರೆಡಿ ಮಾಡಿ ಆಮೇಲೆ ಸಿಗ್ತೀನಿ. ಇವ್ರಿಗೆಲ್ಲ ಹೊಟ್ಟೆ ಎಸಿತಾ ಇದೆ. ನಮ್ಮ ಬೆಳ್ಳಿ ಆಲೆ ನೋಡಿ ಎದ್ದು ಹೆಂಗೆ ಆಡ್ತಾ ಇದ್ದಾನೆ ಅಂತ, ಕಯ್ಯ ಅಂತಾನೆ. ಅದಂತರ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದು ಅಲ್ಲದೆ ನಮ್ಮ ಚಿನ್ನಿದು ಲೆಹೆಂಗಾ ಹೊಲಿ ಹಾಕಿದ್ವಲ್ಲ, ಅದು ಕೆಳಗಡೆ ಸ್ಕರ್ಟ್ ಫುಲ್ ಲಾಂಗ್ ಬರುತ್ತಲ್ಲ, ಅದು ಹೊಲ್ದಿದ್ದಾರೆ. ಲೆಹೆಂಗಾದು ದವಣಿ ಹೊಲ್ದಿದೆ. ದವಣಿ ಅಲ್ಲ, ಲಂಗ ದವಣಿ ಅಥವಾ ಲೆಹೆಂಗಾ, ಅದನ್ನ ಸ್ಟಿಚ್ ಮಾಡಿದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡೋಣ, ಹೋದಾಗ ವಿಡಿಯೋ ಮಾಡೋದಕ್ಕಾದ್ರೆ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ. ಒಂಥರ ಹೈಲೈಟಾಗಿ ಕಾಣಿಸ್ತಾ ಇದೆ, ಡಾರ್ಕ್ ಒಂಥರ ಸಕ್ಕದಾಗಿ ಕಾಣಿಸ್ತಾ ಇದೆ. ಅದು ಯೆಲ್ಲೋ ಕಲರ್, ಪರ್ಪಲ್ಲು, ಒಂಥರ ಸಕ್ಕದಾಗಿ ಅನಿಸ್ತಾ ಇದೆ. ನಮ್ಮ ಚಿನ್ನ ಹೇಗೆ ಕಾಣಿಸ್ತಾಳೆ ಅಂತ ನೋಡಬೇಕು. ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಹಾಗೆ 30 ಡೇಸ್ ಅಂತೂ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ ಅಲ್ವಾ. ಅಟ್ಲೀಸ್ಟ್ 31 ಡೇಸ್ಗೆ ಒಂದು 30 ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ 1ನೇ ತಾರೀಕಿಂದ ಹಾಕಿರೋದು ಲೆಕ್ಕ ತೊಗೊಂಡು ಒಂದು 30 ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಬಂದಿದ್ದೇನಲ್ಲ ಇಲ್ಲಿಗೆ. ಸೊ ಇವತ್ತು ವಾರ ಮುಗೀತು ಅಂತ ಅಂದರೆ ಸ್ವಲ್ಪ ಫ್ರೀ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಯಾಕೆಂದರೆ ಡೈಲಿ ಕೆಲಸ, ಡೈಲಿ ಅಂತೂ ದಿನ ಇದ್ದಿದ್ದ ಕೆಲಸ ಇದ್ದೇ ಇರುತ್ತೆ. ಬಟ್ ನಾನೇ ಫ್ರೀ ಮಾಡ್ಕೋಬೇಕು. ಅಟ್ಲೀಸ್ಟ್ ಸಣ್ಣ ಪುಟ್ಟ ವೀಡಿಯೋ ಇದೆ, ಒಂದು 2-3 ದಿನದೆಲ್ಲ ಚಿಕ್ಕ ವೀಡಿಯೋ ಇದೆ, ಅದನ್ನೆಲ್ಲ ಮಾಡಿ ಹಾಕ್ತೀನಿ.
ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ. ಯಾಕೆ ಗ್ರೇ ಇತ್ತು, ಸೊ ಯಾಕೆ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಲ್ಲ, ಕಂಟಿನ್ಯೂ ಮಾಡ್ತೀನಿ, ಅದಾದಮೇಲೆ ಎಂಡ್ ಮಾಡ್ತೀನಿ. ಕೆಲಸ ಮಾಡಿದ್ರೂ ಸುಸ್ತಾಗದೇ ಇರೋ ದಿನ ಅಂತ ಅಂದರೆ ವಾರ ಮಾಡಿದ ದಿನ ಅನಿಸುತ್ತೆ. ಅಂದರೆ ವಾರ ಮಾಡಿದಾಗ ಏನೋ ಒಂಥರ ಖುಷಿ, ಸಮಾಧಾನ, ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಅಷ್ಟೇ ಅಚ್ಚುಕಟ್ಟು ಅನಿಸುತ್ತೆ, ಏನೋ ಒಂಥರ ಎನರ್ಜಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನನಗೆ. ಅದಾದಮೇಲೆ ಕತ್ಲೆ ಆಗಿದೆ. ಅಪ್ಪ ಅಮ್ಮ ಎಲ್ಲ ಬಂದಿದ್ದರು, ಕಾಫಿ ಎಲ್ಲ ಕುಡ್ದಿರೋ ಪಾತ್ರೆಗಳನ್ನೆಲ್ಲ ಸಿಂಕ್ ಒಳಗೆ ತುಂಬಿಟ್ಬಿಟ್ಟಿದ್ದೆ. ಹಾಗೆ ಮೊಳಕೆ ಹುಳ್ಳಿಕಾಳು ಕೂಡ ಇತ್ತು, ಸೊ ಅದನ್ನೆಲ್ಲನೂ ಬಳಸ್ಕೊಂಡು ಇವತ್ತು ಉಪ್ಸಾರು ಮಾಡ್ಕೊಳ್ಳೋಣ ಅಂತ. ಗುಡ್ಗಾರನೂ ಕೂಡ ಫ್ರಿಜ್ಜಲ್ಲಿ ರುಬ್ಬಿ ಇಟ್ಟಿದ್ವಿ, ಸೊ ಹೆಚ್ಚಾಗೆ ರುಬ್ಬಿಟ್ಟಿದ್ವಿ. ಯಾವಾಗಾರು ಈ ಥರ ಅರ್ಜೆಂಟಲ್ಲಿ ಕೆಲಸ ಮಾಡೋಕ್ಕಾಗದೆ, ಅಡುಗೆ ಮಾಡೋಕ್ಕಾಗದೆ ಇದ್ದಾಗ ಈ ಥರ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಸೊ ಇದು ಇವತ್ತು ಯೂಸ್ ಆಗ್ತಾಯಿದೆ. ಅದು ಮೊಳಕೆ ಹುಳ್ಳಿಕಾಳನ್ನ ಬೇಯಿ ಹಾಕಿದ್ದೀನಿ. ಹಾಗೆ ಪಾತ್ರೆಗಳನ್ನೆಲ್ಲ ತೊಳೆದು ದಬಾಕೋತಾ ಇದ್ದೆ. ನಂತರ ಚಿನ್ನಿ ಬ್ಲೌಸು ಎಂಬ್ರಾಯ್ಡಿಂಗ್ ಅಂದರೆ ಹ್ಯಾಂಡ್ ವರ್ಕಿಗೆ ಕೊಟ್ಟಿದ್ನಲ್ಲ, ಒಂದು ಪೀಸ್ ಕೊಟ್ಟಿದ್ರು, ಸೊ ಅದಕ್ಕೆ ಇನ್ನೊಂದು ಪೀಸ್ನ ಇಸ್ಕೊಬಂದು ಅದನ್ನು ಕೂಡ ಸ್ಟಿಚಿಂಗಿಗೆ ಕೊಡೋಣ ಅಂತ ನಾನು ಚಿರು ಹೋಗಿದ್ವಿ. ಅಲ್ಲಿಂದ ಈಸ್ಕೊಂಡು ನಂತರ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬಂದ್ವಿ. ಅಲ್ಲೊಬ್ಬ ಚಿರು, ಇಲ್ಲೊಬ್ಬ ಚಿರು. ನಮ್ಮ ಚಿರು ನಾಚಿಕೆ ಆಯ್ತೈತೆ. ಚಿರು ನೀನು ಇಲ್ಲಿ ಬಂದ, ಅಲ್ಯಾರಿರೋದು? ಏನೋ ನಿಂದು ಬೆಳ್ಳಿ ಮೊಬೈಲ್ ಹಿಂಗೆ ನೋಡ್ತಾರೆ. ಇದು ನಾನು ಮನಿಕೊಬಿಟ್ಟು ಅನ್ಕೊಂಡಿದ್ದೀನಿ. ಕಳ್ಳ ಪೋಲಿ 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 ಮೊಬೈಲ್ ಬಿಡು ಸಾಕು. ನೋ ನೋ ನೋ, ಹಣೆಗಿಕ್ಕಿಲ್ಲಲ್ಲೇ ಬಂಗಾರಿ, ಹಣೆಗೆಲ್ಲಮ್ಮ. ಏಯ್ ಎಲ್ಲ ಹಣೆ ತಗೋಬೈಕನ ಹೊಡೋಕ್ ಚಂದು, ಅಲ್ಲಿ ತಗೋಬ ಪಾಪಗೆ ಹಣೆಗಿಕ್ಕ ನೋಡುವ. ಹೊಡೋಗು ಮಗನೆ, ಗುಡ್ ಬಾಯ್ ಅಲ್ಲ, ಹೋಗು ಮಗನೆ. ಆಮೇಲೆ ಇನ್ನೊಂದ್ಸಲಿ ಗಾಡೀಲಿ ಜೊತೆಲಿ ಕರ್ಕೊಂಡೋಗ್ಬೇಕು ಬೇಡವಾ? ಹಾಂ, ಕರ್ಕೊಂಡೋಗ್ಬೇಕು ತಾನೆ? ಹಾಂ, ಓಕೆನಾ? ಹೋಗಿ ಹೋಗಿ ಸಾರು, ಹೋಗಿ ಸಾರು ಮುದ್ದು ಮಾಡಬೇಕು. ಮಾರ್ಕಿಂಗ್ ಚಾಕ್ ಎತ್ಕೊಬಂದ್ಬಿಟ್ಟವನೇ ನಮ್ಮ ಚಿರು. ಹೊಸ ಧಾರಾವಾಹಿ ಸ್ಟಾರ್ಟ್ ಆಗಿತ್ತಲ್ಲ, ಅದನ್ನ ನೋಡ್ಕೊಂಡು ನಾವು ಒಳಗಡೆ ಈಚೆಗಡೆ ಕೂತಿದ್ದೀವಿ. ಇವನು ಒಳಗಡೆ ಅಪ್ಪ ಮೊಬೈಲ್ ಹಾಕ್ಬಿಟ್ಟು ಹೋಗಿದ್ದಾರೆ, ನೋಡ್ಕೊಂಡು ಆರಾಮಾಗಿ ಕೂತ್ಬಿಟ್ಟಿದ್ದಾನೆ. ನಾನು ಎಲ್ಲೋದ ಬೆಳ್ಳಿ ಅಂತ ಒಂಚೂರೂ ಸೌಂಡ್ ಮಾಡ್ತಾಯಿಲ್ಲ, ಸೌಂಡು ಫುಲ್ ಕಮ್ಮಿ ಕೊಟ್ಬಿಟ್ಟು ಆರಾಮಾಗಿ ನೋಡ್ಕೊಂಡು ಕೂತಿದ್ದ. ಆನಂತರ ಅಡುಗೆ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು, ಸೊ ನಮ್ಮ ಹಸ್ಬೆಂಡು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಅವರು ಹೋದರು. ಹಾಗಾಗಿ ನಮ್ಮ ಬೆಳ್ಳಿ ಮತ್ತು ನಮ್ಮ ಚಿರು ಸ್ವಲ್ಪ ಅಳ್ತಾಯಿದ್ರು. ನಮ್ಮ ಬೆಳ್ಳಿ ಏನು ಚಿರು ಏನು ಹೇಳ್ತಿರಲಿಲ್ಲ, ಬಟ್ ಅವನಿಗೊಂದು ಸ್ವಲ್ಪ ಬೇಜಾರಾಗಿತ್ತು. ಅದು ಅಲ್ಲದೆ ನಮ್ಮ ಚಿರುಗೆ ಹಲ್ಲು ನೋವು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಲ್ಲು ಉಳ್ಕಲಾಗಿತ್ತು ಅವನಿಗೆ, ಅದು ಫುಲ್ಲು ಅಲ್ಲೆಲ್ಲ ತಿನ್ಕೊಂಡಂಗಾಗಿ ಹಲ್ಲು ನೋವು ಬರ್ತಾಯಿದೆ. ನಂತರ ಊಟ ಎಲ್ಲ ಆದಮೇಲೆ ಇನ್ನೇನು ನನ್ನ ಹಸ್ಬೆಂಡು ಹೋದರು. ಸೊ ನಮ್ಮ ಚಿರು ಎಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೋಸ್ಕರ ಈಗ ಕರ್ಟನ್ ಹಾಕಬೇಕಿತ್ತು. ಅಮ್ಮ ಎಲ್ಲ ವಾಶ್ ಮಾಡಿ ಹಾಕಿದ್ರಲ್ಲ, ಹಾಗಾಗಿ ಕರ್ಟನ್ಗಳು ಕೂಡ ಹಾಕ್ಕೊಂಡೆ. ನಿಜವಾಗ್ಲೂ ನನ್ನ ಕರ್ಟನ್ ವಿಷಯ ಬಂದಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಯಾಕೆಂದರೆ ಎಷ್ಟು ಚೆಂದ ಕಾಣಿಸುತ್ತೆ ನಾನು ಹಾಕಿರೋ ಕರ್ಟನ್ ತೊಗೊಂಡಿರೋದು ಅಂತ. ಸೊ ಅದಾದಮೇಲೆ ನೋಡಿ ನಮ್ಮಮ್ಮ ಹೇಗೆ ಅಂಟ್ಕೊಂಡು ಕೂತಿದ್ದಾರೆ. ಅದು ಅಲ್ಲೇ 11 ಗಂಟೆ ಟೈಮ್ ಆಗಿದೆ. ಸೊ ನೋಡಿ, ಅಪ್ಪ ದೇವ್ರೆ. ಎಂತ ಹಂಗೆ ನೋಡ್ತಾ ಇದೆಯಾ ಒಂದೇ ಸಮ. ಇಬ್ಬರು ಸೇರಿ ಮಡ್ಚ್ಕೊಳ್ಳೋಣ ಬಿಡಮ್ಮ ಅಂತಂದೆ. ಯಾಕೆಂತಂದರೆ ನಾನು ಬಿಗ್ ಬಾಸ್ ನೋಡಬೇಕಾದ್ರೆ ನಿಜವಾಗ್ಲೂ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಬಿಗ್ ಬಾಸ್ನ ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇರ್ತೀನಿ. ಬಟ್ ನಮ್ಮಮ್ಮ ಹೇಳೋದು ಕೇಳಲಿಲ್ಲ, ಫುಲ್ಲೆಲ್ಲ ಎತ್ತಾಕ್ಬಿಟ್ಟಿದ್ದಾರೆ. ಈಗ ಹೇಗೆ ಜೋಡಿಸೋದು ಅಂತ ಅವ್ರಿಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಸ್ವಲ್ಪ ಮಡಚಿ ಸ್ವಲ್ಪ ಹಾಗೆ ಎತ್ತಿಟ್ಬಿಟ್ಟು ಮನಿಕೊಂಡ್ವಿ. ನಂತರ ಸ್ವಲ್ಪ ಬಟಾಣಿ ಕಾಳು ಕೂಡ ನೆನೆ ಹಾಕಬೇಕಿತ್ತು ಬೆಳಗ್ಗೆ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ನೆನೆ ಹಾಕಿ. ಸೊ ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್.